ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಜೆ ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಡಾನ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ. ಮಸಾಲೆ ವಡೆಗಿಂತನೂ ಸೂಪರ್ ಆಗಿರುವಂತಹ ಈ ವಡೆನ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಹೊರಗಡೆ ಗರ್ಗರಿ ಒಳಗಡೆ ಮೃದುವಾಗಿರುವಂಥ ಈ ವಡೆ ಟೀ ಜೊತೆಗಂತೂ ಸೂಪರ್ ಆಗಿರ್ತದೆ. ಈ ವಡೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಕಾಳನ್ನು ನೆನೆ ಹಾಕಿದ್ದೆ. ನೋಡಿ, ಕಡಲೆಕಾಳೆಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಈ ಕಡಲೆಕಾಳನ್ನೆಲ್ಲ ನೀರು ಬಸಿದು ತೆಗೆದಿಟ್ಕೊಳ್ಳಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ನೀರು ಹಾಕದೇನೆ ಇದನ್ನು ತರಿತರಿಯಾಗಿ ಈ ರೀತಿ ರುಬ್ಕೋಬೇಕು. ತೀರಾ ಸ್ಮೂತಾಗಿ ರುಬ್ಕೋಬಾರ್ದು. ಇವಾಗ ಈ ರುಬ್ಬಿರೋದಕ್ಕೆ ನಾನಿಲ್ಲಿ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಹಸಿ ತೆಂಗಿನಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೇನೆ. ನೀವು ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀವಿಲ್ಲಿ ಇದಕ್ಕೆ ಅಚ್ಕಾರದ ಪುಡಿ ಬೇಕಾದರೆ ಅದನ್ನು ಸೇರಿಸ್ಕೋಬೋದು. ಅದೇ ರೀತಿ ಬೆಳ್ಳುಳ್ಳಿನ ಕೂಡ ಜಜ್ಜಿಬಿಟ್ಟು ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಇದನ್ನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕೈಯಲ್ಲೇ ಚೆನ್ನಾಗಿ ಕಿವುಚ್ಬಿಟ್ಟು ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಂಡಾದಮೇಲೆ ಇವಾಗ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೇನೆ. ನಿಮಗೆ ವಡೆ ಸ್ವಲ್ಪ ದೊಡ್ಡ ಸೈಜಿನ ಬೇಕಂತಂದರೆ ದೊಡ್ಡ ಸೈಜಿನ ಉಂಡೆಯನ್ನು ಕಟ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಕೊಂಡಾದಮೇಲೆ ನಾನು ಇದನ್ನು ಬಾಳೆ ಎಲೆ ಮೇಲೆ ತಟ್ಬಿಟ್ಟು ಈ ರೀತಿ ವಡೆ ಶೇಪ್ ಕೊಡ್ತಾ ಇದ್ದೇನೆ. ನೀವು ಕೈಯಲ್ಲಿ ಬೇಕಾದರೂ ತಟ್ಕೋಬೋದು. ಸೈಡ್ನೆಲ್ಲ ಸ್ವಲ್ಪ ಅಂಚನ್ನು ಸರಿ ಈ ರೀತಿ ತಟ್ಕೊಂಡ್ಬಿಟ್ಟು ಸ್ವಲ್ಪ ತೆಳುನೇ ತಟ್ಕೊಳ್ತಾ ಇದ್ದೆ, ಎಣ್ಣೆಲಿ ಬೇಗ ಬೆಂದೋಗ್ತದೆ ಅಂತ. ನೋಡಿ, ಇವಾಗ ವಡೆ ರೆಡಿ ಆಯಿತು. ಇದನ್ನು ಈಗ ಕಾದ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ. ಈ ವಡೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೇನೆ. ಬಿಟ್ಟ ತಕ್ಷಣ ಸೌಟ್ ಹಾಕಬೇಡಿ, ವಡೆ ಕಟ್ಟಾಗ್ತದೆ. ಸ್ವಲ್ಪ ಒಂದು ಸೈಡು ಬೆಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಮಧ್ಯದಲ್ಲೇ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ತೀರಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಈ ವಡೆ ಎಣ್ಣೆನೆಲ್ಲ ಎಳ್ಕೊಳ್ತದೆ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ತಿರ್ಸ್ಕೊಳ್ತಾ ಹದವಾದ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ನಿಧಾನವಾಗಿ ಈ ರೀತಿ ತಿರ್ಸ್ಕೊಳ್ತಾ ಬೇಯಿಸ್ಕೊಳ್ಳಿ. ಈ ವಡೆನ ಮಧ್ಯಮ ಉರಿಯಲ್ಲಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಗ್ಯಾಸ್ ಉರಿ ತುಂಬ ಹೆಚ್ಚಾದರೆ ಹೊರಗಡೆ ಸೀದು ಹೋಗ್ತದೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಈ ರೀತಿ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಹದವಾದ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಈ ಮಸಾಲೆ ವಡೆನ ಮಾಡ್ಕೋಬೋದು. ನೋಡಿ, ಇದು ರೆಡಿ ಆಯಿತು. ಅದೇ ರೀತಿ ನೀವು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೋಬೋದು, ಸಬ್ಬಸಿಗೆ ಸೊಪ್ಪನ್ನು. ಅದೇ ರೀತಿ ಈರುಳ್ಳಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಇವಾಗ ಇದನ್ನು ತೆಕ್ಕೊಳ್ತಾ ಇದ್ದೇನೆ. ಇಷ್ಟು ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಅದೇ ರೀತಿ ನಾನು 2ನೇ ಬ್ಯಾಚನ್ನು ಕೂಡ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಕಡಲೆಕಾಳಿಂದ ವಡೆ ಮಾಡಿಕೊಂಡ್ರೆ ಸಂಜೆ ಟೀಗಂತೂ ಸೂಪರ್ ಆಗಿರ್ತದೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಕಡಲೆಬೇಳೆ ವಡೆ, ಮಸಾಲೆ ವಡೆ, ಅದೇ ರೀತಿ ಹೆಸರುಬೇಳೆ ವಡೆನ ಕೂಡ ನೀವು ಟ್ರೈ ಮಾಡೇ ಇರ್ತೀರ. ಈ ರೀತಿ ಕಡಲೆಕಾಳು ವಡೆನೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ತಿಳಿಸೋದನ್ನು ಮರಿಬೇಡಿ. ತುಂಬ ಸುಲಭವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರುವಂತಹ ಈ ಕಡಲೆಕಾಳು ಮಸಾಲೆ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಮೊದಲನೇ ಸಲ ಏನಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಆಚಾರ್ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು. ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.